ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಐಸಿಎಆರ್ ಸಿಐಎಫ್ಆರ್ಐನ 79ನೇ ಸಂಸ್ಥಾಪನಾ ದಿನ ಆಚರಣೆ, ಹೆಚ್ಚಿದ ಎಳನೀರು ಬೇಡಿಕೆ ಹಾಗೂ ಗಗನಕ್ಕೇರಿದ ತೆಂಗಿನಕಾಯಿ ಬೆಲೆ, ತುಮಕೂರಿನಲ್ಲಿ ಭೂಮಿ ಮಂಜೂರಿಗೆ ಅರ್ಜಿ ಹಾಕಿಸುವ ದಂಧೆ, ಸಾವಿರಾರು ರೂಪಾಯಿಗೆ ಅರ್ಜಿ ಮಾರಾಟ, ದಾಳಿಂಬೆಗೆ ಬಂಪರ್ ಬೆಲೆ, ರೈತನ ಮುಖದಲ್ಲಿ ಸಂತಸ. ಕಬ್ಬಿನ ಕೃಷಿಯಲ್ಲಿ ಎಐ ತಂತ್ರಜ್ಞಾನ ಬಳಕೆ, ಅಧಿಕ ಇಳುವರಿ ಜೊತೆಗೆ ಉಳಿತಾಯ. ಸಾವಯವದಲ್ಲಿ ಬೆಳೆದ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವಂತೆ ಸಂಸದೀಯ ಸಮಿತಿಯ ಪ್ರಸ್ತಾಪ. ಇದೀಗ ವಾರ್ತೆಗಳ ವಿವರ. ಐಸಿಎಆರ್ ಸಿಐಎಫ್ಆರ್ಐನ 79ನೇ ಸಂಸ್ಥಾಪನಾ ದಿನ ಆಚರಣೆ. ಐಸಿಎಆರ್ ಬ್ಯಾರಕ್ಪೋರ್ನ ಕೇಂದ್ರೀಯ ಒಳನಾಡಿನ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಸಿಐಎಫ್ಆರ್ಐ ಮಾರ್ಚ್ 17ರಂದು ತನ್ನ 79ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು. ಭಾರತದಲ್ಲಿ ಒಳನಾಡಿನ ಮೀನು ಉತ್ಪಾದನೆಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ಸಂಸ್ಥೆಯು ಪ್ರಮುಖ ಪಾತ್ರ ವಹಿಸಿದೆ. ನದಿಗಳು, ಜಲಾಶಯಗಳು, ಜೌಗು ಪ್ರದೇಶ, ಕಾಲುವೆ, ಕೃಷಿ ಹೊಂಡ ಮತ್ತು ಇತರ ಒಳನಾಡಿನ ಜಲಮೂಲಗಳಿಂದ ಮೀನನ್ನು ದೇಶದಾದ್ಯಂತ ಉತ್ಪಾದಿಸಲಾಗುತ್ತದೆ. ಒಳನಾಡಿನ ಮೀನುಗಾರಿಕೆಯಿಂದ ಸುಮಾರು 20 ಲಕ್ಷ ಟನ್ಗಳಷ್ಟು ಮೀನು ಉತ್ಪಾದನೆಯಾಗುತ್ತಿದ್ದು, ಇದು ಭಾರತದ ಒಟ್ಟು ಮೀನು ಉತ್ಪಾದನೆಯ ಶೇಕಡ 12.5ರಷ್ಟಿದೆ. ಈ ವರ್ಷ ಸಿಐಎಫ್ಆರ್ಐ ಹಲವಾರು ನವೀನ ತಂತ್ರಜ್ಞಾನಗಳನ್ನು ಪರಿಚಯಿಸಿದೆ. ಅವುಗಳಲ್ಲಿ ಆಳವಾದ ಜಲಾಶಯದ ನೀರಿಗಾಗಿ ಹೊಸ ನೆಟ್ ಪ್ಯಾನ್ ವಿನ್ಯಾಸಗಳು, ಮೀನಿನ ವಿವಿಧ ಜಾತಿಯ ಮೇಲೆ ಇನ್ನಷ್ಟು ಹೆಚ್ಚಿನ ಅಧ್ಯಯನ, ಕೃಷಿ ಹೊಂಡದಲ್ಲಿ ಐಒಟಿ ಆಧಾರಿತ ಕರಗಿದ ಆಮ್ಲಜನಕ ನಿರ್ವಹಣಾ ವ್ಯವಸ್ಥೆ, ಮೀನು ಆರೋಗ್ಯ ನಿರ್ವಹಣೆಗಾಗಿ ಹೊಸ ಕ್ರಮಗಳ ಕುರಿತು ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಗಂಗಾ ನದಿಯಲ್ಲಿ 1,20,000 ಮೀನು ಮರಿಗಳನ್ನು ಬಿಡುಗಡೆ ಮಾಡಲಾಯಿತು. ಅವುಗಳಲ್ಲಿ ರೋಹು, ಕಾಟ್ಲಾ, ಮೃಗಲ್ ಮತ್ತು ಬಾಟಾ ಮೀನುಗಳು ಸೇರಿವೆ. ಇದು ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ನ ಕಾರ್ಯಕ್ರಮದ ಭಾಗವಾಗಿದ್ದು, ಪರಿಸರ ಸಮತೋಲನವನ್ನು ಪುನಃಸ್ಥಾಪಿಸುವುದು ಮತ್ತು ಜೀವವೈವಿಧ್ಯ ಸಂರಕ್ಷಣೆಯನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ. ಹಿಂಗಾರು ಜೋಳ ಖರೀದಿಗೆ ನೋಂದಣಿ ಶೀಘ್ರ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಹಿಂಗಾರು ಬೆಳೆ ಜೋಳ ಖರೀದಿಗೆ ನೋಂದಣಿ ಆರಂಭಿಸಲು ಸಿಂಧನೂರಿನ ಶಾಸಕ ಶ್ರೀ ಹಂಪನಗೌಡ ಬಾದರ್ಲಿ ಆಹಾರ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಈಗಾಗಲೇ ಮುಂಗಾರು ಜೋಳ ಖರೀದಿ ಪ್ರಕ್ರಿಯೆ ಆರಂಭವಾಗಿದೆ. ಕಳೆದ ವರ್ಷ ಖರೀದಿ ಕೇಂದ್ರದಲ್ಲಿ 1,286 ರೈತರಿಂದ 86,400 ಕ್ವಿಂಟಾಲ್ ಜೋಳ ಖರೀದಿಯಾಗಿದೆ. ಈ ವರ್ಷ 1,686 ರೈತರಿಂದ ಹಿಂಗಾರು ಬೆಳೆಯ ಜಿಪಿಎಸ್ ನೋಂದಣಿಯಾಗಿದ್ದು, ಈವರೆಗೆ ಸರ್ಕಾರ ಖರೀದಿ ಆದೇಶ ನೀಡಿಲ್ಲ. ಮಾರುಕಟ್ಟೆ ದರ ಬೆಂಬಲ ಬೆಲೆ ಯೋಜನೆಯ ದರಕ್ಕಿಂತ 1,200 ರೂಪಾಯಿ ಕಡಿಮೆ ಇದೆ. ಇದು ರೈತರಲ್ಲಿ ಗೊಂದಲವನ್ನುಂಟು ಮಾಡುತ್ತಿದೆ. ಈ ಕೂಡಲೇ ಹಿಂಗಾರು ಜೋಳ ನೋಂದಣಿ ಹಾಗೂ ಖರೀದಿಗೆ ಆದೇಶ ನೀಡಬೇಕೆಂದು ಶ್ರೀ ಹಂಪನಗೌಡ ಅವರು ಒತ್ತಾಯಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಜಿಲ್ಲಾ ಆಯುಕ್ತರು 1-2 ದಿನದಲ್ಲಿ ಪ್ರಕ್ರಿಯೆ ಆರಂಭಿಸಲಾಗುವುದೆಂದು ಭರವಸೆಯನ್ನು ನೀಡಿದ್ದಾರೆ. ಹೆಚ್ಚಿದ ಎಳ್ನೀರು ಬೇಡಿಕೆ ಹಾಗೂ ಗಗನಕ್ಕೇರಿದ ತೆಂಗಿನಕಾಯಿ ಬೆಲೆ. ರಾಜ್ಯದಲ್ಲಿ ಬಿಸಿಲಿನ ಝಳ ಜೋರಾಗಿದ್ದು, ಎಳನೀರಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ತುಮಕೂರು, ಮಂಡ್ಯ ಸೇರಿದಂತೆ ಬಹಳಷ್ಟು ಕಡೆ ಎಳನೀರನ್ನೇ ಹೆಚ್ಚಾಗಿ ಕೊಯ್ದು ಮಾರುತ್ತಿದ್ದಾರೆ. ಈ ವರ್ಷ ಬಹುತೇಕ ತೆಂಗು ಬೆಳೆಯುವ ಎಲ್ಲೆಡೆ ಬಿಳಿನೊಣದ ಬಾಧೆ ಅತಿಯಾಗಿದ್ದು, ತೆಂಗಿನ ಒಟ್ಟಾರೆ ಇಳುವರಿ ಸಹ ಕುಸಿದಿದೆ. ಇನ್ನು ಎಳನೀರಿಗೆ ಹೊರ ರಾಜ್ಯಗಳಲ್ಲೂ ಸಹ ಸಾಕಷ್ಟು ಬೇಡಿಕೆ ಇರುವುದರಿಂದ ಕರ್ನಾಟಕದ ಎಳನೀರನ್ನ ಮುಂಬೈ, ದೆಹಲಿ ಸೇರಿದಂತೆ ಪ್ರಮುಖ ನಗರಗಳಿಗೆ ಪೂರೈಕೆ ಮಾಡಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಬಲಿತ ಒಂದು ತೆಂಗಿನಕಾಯಿ 50ರಿಂದ 60 ರೂಪಾಯಿಗೆ ಮಾರಾಟವಾಗುತ್ತಿದೆ. ಕಳೆದ ತಿಂಗಳಿಂದ ಬೇಸಿಗೆಯ ಧಗೆ ಅಧಿಕವಾಗಿರುವುದರಿಂದ ಎಳನೀರು ಕುಡಿಯುವವರ ಸಂಖ್ಯೆ ಸಹ ಹೆಚ್ಚಾಗಿದೆ. ಹೀಗಾಗಿ ತೆಂಗಿನಕಾಯಿಯ ಕೊರತೆ ಉಂಟಾಗಿದ್ದು, ಇದು ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಇದರ ಬೆನ್ನಲ್ಲೇ ತಿಪಟೂರು ಮತ್ತು ಅರಸೀಕೆರೆಯಲ್ಲಿ ಕೊಬ್ಬರಿಯ ಧಾರಣೆ ಕೂಡ ಹೆಚ್ಚಾಗಿದೆ. 1 ಕ್ವಿಂಟಲ್ ಕೊಬ್ಬರಿ ಕಳೆದ ವಾರ 14,000 ರೂಪಾಯಿಗೆ ಮಾರಾಟವಾಗಿತ್ತು. ಆದರೆ ಈ ವಾರದ ಆರಂಭದಲ್ಲಿ ಒಂದೇ ಸಲ 2,000 ರೂಪಾಯಿ ಜಿಗಿತಕೊಂಡು ಕ್ವಿಂಟಾಲ್ ಕೊಬ್ಬರಿ 16,000ಕ್ಕೆ ಏರಿಕೆಯಾಗಿದೆ. ಇನ್ನೂ 2 ತಿಂಗಳು ಬೇಸಿಗೆ ಇರುವುದರಿಂದ ಎಳ್ನೀರು, ತೆಂಗಿನಕಾಯಿ, ಕೊಬ್ಬರಿ ದರದಲ್ಲಿ ಇಳಿಕೆಯಾಗುವ ಸಂಭವ ಇಲ್ಲ ಎಂದು ಸ್ಥಳೀಯ ವ್ಯಾಪಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಭೂಮಿ ಮಂಜೂರಿಗೆ ಅರ್ಜಿ ಹಾಕಿಸುವ ದಂಧೆ, ಸಾವಿರಾರು ರೂಪಾಯಿಗೆ ಅರ್ಜಿ ಮಾರಾಟ. ರೈತರಿಗೆ ಜಮೀನು ಮಂಜೂರು ಮಾಡಿಕೊಡುವಂತೆ ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸಲು ನಮೂನೆ ಭರ್ತಿ ಮಾಡಿಕೊಂಡು ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸುವ ಮಧ್ಯವರ್ತಿಗಳ ದಂಧೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಸರ್ಕಾರ ಭೂ ಸುಧಾರಣಾ ಕಾನೂನು ಮರುಸ್ಥಾಪಿಸಲು ಹೆಚ್ಚುವರಿ ಭೂಮಿ ವಶಕ್ಕೆ ಪಡೆದು ಅರ್ಹರಿಗೆ ಮಂಜೂರು ಮಾಡುವ ಆದೇಶ ತಿಳಿದ ಬಳಿಕ ತುಮಕೂರು ತಾಲೂಕಿನ ಗಡಿ ಭಾಗದಲ್ಲಿ ಗೋಮಾಳದ ಜಮೀನನ್ನು ಸರ್ಕಾರ ಮಂಜೂರು ಮಾಡುತ್ತದೆ ಎಂಬ ವದಂತಿ ಹಬ್ಬಿಸಿ ಮುಗ್ಧ ಹಳ್ಳಿ ಜನರಿಂದ ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸಲಾಗುತ್ತಿದೆ. ಭೂಮಿ ಸಿಗುತ್ತದೆ ಎಂಬ ಗಾಢವಾದ ನಂಬಿಕೆಗೆ ಸಿಲುಕಿದ ರೈತರಿಗೆ ಅರ್ಜಿ ನಮೂನೆಯನ್ನು ಯಾವುದೇ ದಾಖಲೆ ಇಲ್ಲದೆ ಸಾವಿರಾರು ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತದೆ. ತುಮಕೂರು ಜಿಲ್ಲೆಯ ರೈತರೊಂದೇ ಅಲ್ಲದೆ ಸುತ್ತಮುತ್ತಲ ಜಿಲ್ಲೆಯ ಗಡಿ ಭಾಗದ ರೈತರು ಸಹ ಅರ್ಜಿ ಸಲ್ಲಿಸಿ ಮೋಸ ಹೋಗುತ್ತಿದ್ದಾರೆ. ಈಗಾಗಲೇ 5,000 ಅರ್ಜಿಗಳು ಬಂದಿವೆ. ಈ ಸಮಯವನ್ನು ದುರುಪಯೋಗಪಡಿಸಿಕೊಂಡು ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಮಧ್ಯವರ್ತಿಗಳು ಮನ ಬಂದಂತೆ ರೈತರಿಂದ ಹಣ ವಸೂಲು ಮಾಡುತ್ತಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ನೀಡಿದ್ದೇವೆ ಎಂದು ಗುಬ್ಬಿ ತಾಲೂಕಿನ ಮಾನ್ಯ ತಹಶೀಲ್ದಾರರು ತಿಳಿಸಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ.
ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ದಾಳಿಂಬೆಗೆ ಬಂಪರ್ ಬೆಲೆ, ರೈತರ ಮುಖದಲ್ಲಿ ಸಂತಸ. ತೋಟಗಾರಿಕೆಯ ಶ್ರೀಮಂತ ಬೆಳೆ ಎಂದು ಗುರುತಿಸಿಕೊಂಡಿರುವ ದಾಳಿಂಬೆಯು ಕಳೆದ 2-3 ವರ್ಷಗಳಿಂದ ದುಂಡಾಣು ರೋಗಕ್ಕೆ ತುತ್ತಾಗುತ್ತಿರುವ ಕಾರಣ ಬೆಳೆಗಾರರು ಇದರ ಸಹವಾಸ ಸಾಕೆಂದು ಬೇರೆ ಬೆಳೆಗಳತ್ತ ಮುಖ ಮಾಡಿದ್ದಾರೆ. ಇದು ಬೆಳೆ ವಿಸ್ತೀರ್ಣವನ್ನು ಕಡಿಮೆ ಮಾಡಿದೆ. ರೋಗವನ್ನ ಹತೋಟಿಯಲ್ಲಿಟ್ಟು ಬೆಳೆ ಉಳಿಸಿಕೊಂಡಿರುವ ರೈತರಿಗೆ ಈಗ ಅದೃಷ್ಟವೆಂಬಂತೆ ದಾಳಿಂಬೆಗೆ ಉತ್ತಮ ಬೆಲೆ ಬಂದಿದೆ. ಕಳೆದ ತಿಂಗಳು ದಾಳಿಂಬೆ ಕಟಾವು ಆರಂಭವಾಗಿದ್ದು 1 ಕಿಲೋಗ್ರಾಂಗೆ 120ರಿಂದ 130 ರೂಪಾಯಿ ದರವಿತ್ತು. ಕಳೆದ ವಾರ ಇದು 200 ರೂಪಾಯಿ ಗಡಿ ದಾಟಿದ್ದು ಖರೀದಿದಾರರು ರೈತರ ತೋಟಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಒಳ್ಳೆಯ ಗುಣಮಟ್ಟದ ಹಣ್ಣನ್ನು 240ರಿಂದ 260 ರೂಪಾಯಿ ಕೊಟ್ಟು ರೈತರಿಂದ ಖರೀದಿಸಲಾಗುತ್ತಿದೆ. ಪ್ರಸಕ್ತ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಮಳೆ ಸುರಿದ ಕಾರಣ ಹೂ ಉದುರಿ 50% ಮಾತ್ರ ಬೆಳೆ ರೈತರ ಕೈ ಸೇರಿದೆ. ದೇಶದಲ್ಲೇ ಅತಿ ಹೆಚ್ಚು ದಾಳಿಂಬೆ ಬೆಳೆಯುವ ರಾಜ್ಯಗಳಾದ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಕೊಯ್ಲು ಇನ್ನೂ ಆರಂಭವಾಗಿಲ್ಲ. ಅಲ್ಪ ಸ್ವಲ್ಪ ಬಂದಿರುವ ಬೆಳೆಯು ರಂಜಾನ್ನ ಕಾರಣ ಅರಬ್ ರಾಷ್ಟ್ರಗಳಿಗೆ ರಫ್ತಾಗುತ್ತಿದೆ. ಹೀಗಾಗಿ ಕರ್ನಾಟಕದಲ್ಲಿ ಈಗಾಗಲೇ ಬೆಳೆ ಕೈ ಸಿಕ್ಕ ರೈತರಿಗೆ ಬಂಪರ್ ಬೆಲೆ ದೊರೆಯಲು ಕಾರಣವಾಗಿದೆ. ಕಬ್ಬಿನ ಕೃಷಿಯಲ್ಲಿ ಎಐ ತಂತ್ರಜ್ಞಾನ ಬಳಕೆ, ಅಧಿಕ ಇಳುವರಿ ಜೊತೆಗೆ ಉಳಿತಾಯ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳಿಗೂ ಸಹ ಅಡಿಯಿಟ್ಟಾಗಿದೆ. ಅಂತೆಯೇ ಮಹಾರಾಷ್ಟ್ರದಲ್ಲಿ ಕಬ್ಬಿನಲ್ಲಿ ಎಐ ತಂತ್ರಜ್ಞಾನ ಬಳಕೆ ಮಾಡಿ ಇಳುವರಿಯಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿರುವುದು ಸಂತಸದ ಸುದ್ದಿ. ಪೂನಾ, ಬಾರಾಮತಿ, ಸಾಂಗ್ಲಿ, ಸತಾರ್, ಕೊಲ್ಲಾಪುರ ಈ ಪ್ರದೇಶಗಳಲ್ಲಿ ಕಬ್ಬು ಮುಖ್ಯ ಬೆಳೆ. ಬಾರಾಮತಿಯಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆ ಬಳಸಿ ಬೆಳೆಯಲಾದ ಕಬ್ಬು ಬೆಳೆಯ ಪ್ರಾತ್ಯಕ್ಷಿತೆ ಆಯೋಜಿಸಲಾಗಿತ್ತು. ಮೈಕ್ರೋಸಾಫ್ಟ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಾಯದಿಂದ ಕೃಷಿ ಅಭಿವೃದ್ಧಿ ಟ್ರಸ್ಟ್ ಮೂಲಕ ಬಾರಾಮತಿಯ ಕೃಷಿ ವಿಜ್ಞಾನ ಕೇಂದ್ರವು ಈ ಪ್ರಯೋಗವನ್ನ ನಡೆಸಿತ್ತು. ಎಐ ಬಳಸಿ 1 ಎಕರೆಯಲ್ಲಿ 160 ಟನ್ ಕಬ್ಬಿನ ಇಳುವರಿ ತೆಗೆಯಲಾಗಿದೆ. ಜೊತೆಗೆ ವೆಚ್ಚ 20ರಿಂದ 30% ಕಡಿಮೆಯಾಗುತ್ತದೆ. 30% ನೀರು ಉಳಿತಾಯವಾಗುತ್ತದೆ ಎಂದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಶ್ರೀ ಭೂಷಣ್ ಗೋಸಾವಿ ಅವರು ತಿಳಿಸಿದ್ದಾರೆ. ಎಐನ ಬಳಕೆಯಿಂದ ಮಣ್ಣಿನ ಗುಣವಿಶೇಷಗಳು, ಲಭ್ಯ ಪೋಷಕಾಂಶಗಳ ಪ್ರಮಾಣ, ಯಾವ ಹಂತದಲ್ಲಿ ಎಷ್ಟು ಪೋಷಕಾಂಶಗಳನ್ನು ಯಾವಾಗ ಒದಗಿಸಬೇಕು, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಪ್ರಮಾಣಕ್ಕನುಸಾರವಾಗಿ ಯಾವಾಗ ಎಷ್ಟು ನೀರು ಕೊಡಬೇಕು ಇತ್ಯಾದಿ ಮಾಹಿತಿಗಳು ನಿಖರವಾಗಿ ದೊರೆಯುತ್ತವೆ. ಇದರಿಂದ 22% ರಸಗೊಬ್ಬರಗಳ ಬಳಕೆಯ ಪ್ರಮಾಣ ಕಡಿಮೆಯಾಗಿದೆ. ನಿರಂತರವಾಗಿ ಬೆಳೆ ಸಮೀಕ್ಷೆ ನಡೆಯುವುದರಿಂದ ಕೀಟ ಹಾಗೂ ರೋಗನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬಹುದು ಎಂದು ಶ್ರೀ ಭೂಷಣ್ ಗೋಸಾವಿ ಅವರು ಮಾಹಿತಿ ನೀಡಿದ್ದಾರೆ. ಸಾವಯವದಲ್ಲಿ ಬೆಳೆದ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವಂತೆ ಸಂಸದೀಯ ಸಮಿತಿಯ ಪ್ರಸ್ತಾಪ. ಸಾಂಪ್ರದಾಯಿಕ ಬೆಳೆಗಳಿಗೆ ಎಂಎಸ್ಪಿ ಘೋಷಿಸುವುದರ ಜೊತೆಗೆ ಸಾವಯವದಲ್ಲಿ ಬೆಳೆದ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವಂತೆ ಸಂಸದೀಯ ಸಮಿತಿಯು ಪ್ರಸ್ತಾಪಿಸಿದೆ. ಸಾವಯವ ಕೃಷಿಯಿಂದಾಗಿ ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನ ಪಡೆಯಬಹುದು. ಇದು ಪರಿಸರಕ್ಕೆ, ಮಾನವನಿಗೆ ಪೂರಕವಾದದ್ದು ಎಂದು ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಶ್ರೀ ಚರಣ್ಜಿತ್ ಸಿಂಗ್ ಹೇಳಿದ್ದಾರೆ. ಸಾವಯವ ಉತ್ಪನ್ನಗಳಿಗೆ ಸೂಕ್ತವಾದ ಎಂಎಸ್ಪಿಯನ್ನು ನಿರ್ಧರಿಸಲು ಅಧ್ಯಯನ ನಡೆಸುವಂತೆ ಈ ಸಮಿತಿಯು ಸೂಚಿಸಿತು. ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಸಲುವಾಗಿ ಪ್ರತ್ಯೇಕ ಬಜೆಟ್ ಅಥವಾ ಸಾಕಷ್ಟು ಹಣವನ್ನ ಮೀಸಲಿರಿಸಬೇಕು. ಮಣ್ಣು, ನೀರು ಹಾಗೂ ವಾಯು ಮಾಲಿನ್ಯವನ್ನು ಈ ವಿಧಾನದಲ್ಲಿ ಕಡಿಮೆ ಮಾಡಬಹುದು. ಸಾಕಷ್ಟು ರೈತರು ಸಾವಯವ ಕೃಷಿಯತ್ತ ಮುಖ ಮಾಡಿದ್ದಾರೆ. ಅವರು ಮತ್ತೆ ಈ ವಿಧಾನದಿಂದ ವಿಮುಖರಾಗದಂತೆ ಅವರನ್ನು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ. ಬೆಳೆದ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ಹಾಗೂ ದರ ಲಭ್ಯವಾದರೆ ರೈತರು ನಿರುತ್ಸಾಹಗಳಾಗುವ ಪ್ರಶ್ನೆ ಇಲ್ಲ.
ಅದರಲ್ಲೂ ಸಾವಯವದಲ್ಲಿ ಬೆಳೆದ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇರುವುದರಿಂದ ಸರ್ಕಾರವು ಸಹ ಈ ಕುರಿತು ಆಲೋಚಿಸಿ ಕನಿಷ್ಠ ಬೆಂಬಲ ಬೆಲೆ ನೀಡುವತ್ತ ಗಮನ ಹರಿಸಬೇಕು ಎಂದು ಶ್ರೀ ಚರಣ್ಜಿತ್ ಸಿಂಗ್ ಹೇಳಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.